ನಾಲ್ಕಾರು ಕಪಿಗಳು ಸಮುದ್ರದಂಚಿನ ಮಳಲನ್ನು ಕೈಯಿಂದ ಸವರಿ ಚಿತ್ರ ವಿಚಿತ್ರವಾದ ಗೆರೆಗಳನ್ನೆಳೆಯುತ್ತಿರಲು ತೆರೆಯೊಂದು ಬಂದು ಅವರ ಮೈಮುಸುಳುಗಳ ಮೇಲೆಯೇ ಬಡಿದು ಅವರನ್ನು ಹೊಡೆದು ದೂಡಿದಂತೆ ಹಿಂದಕ್ಕೆ ತಳ್ಳಿಬಿಟ್ಟಿತು. ಮತ್ತೆ ಕೆಲವು ಹಾರುತ್ತಿರುವ ತೆರೆಗಳ ಎತ್ತರವನ್ನು ಮೀರಿ ಹಾರಲು ತೊಡಗಿ ಅವುಗಳೊಡನೆ ಸ್ಪರ್ಧಿಸತೊಡಗಿದವು. ಇನ್ನು ಕೆಲವು ಸಮುದ್ರದ ನೀರಿನಲ್ಲಿ ತಮ್ಮ ತಮ್ಮ ಮುಖವನ್ನು ನೋಡಲು ಬಗ್ಗಿ ತೆರೆಯ ಹೊಡೆತಕ್ಕೆ ಸಿಕ್ಕಿ ಕವಣೆಯಿಂದ ಬೀಳುವ ಕಲ್ಲಿನಂತೆ ಮಳಲ ದಿನ್ನೆಯಲ್ಲಿ ಬಹುದೂರ ಹೋಗಿ ಬಿದ್ದುಬಿಟ್ಟವು. ಮತ್ತು ಕೆಲವು ಹೂಯಿಗೆಯನ್ನೆತ್ತಿ ಹಾರಿಸುತ್ತಾ ಏಳುವ ತೆರೆಗಳನ್ನೇ ಅಲ್ಲಿ ಮೀರಿಸತೊಡಗಿದವು. ಹಾಗೆಯೇ ಇನ್ನು ಕೆಲವು ಮಳಲನ್ನು ಬಗಿದು ಆ ತಗ್ಗಿನಲ್ಲಿ ಕುಳಿತು ಕುತ್ತಿಗೆಯವರೆಗೂ ಹೊಯ್ಗೆಯನ್ನೆಳೆದುಕೊಂಡು ಮುಖ ಮಾತ್ರ ಕಾಣಿಸಿಕೊಂಡಿರುವಂತೆ ತಮ್ಮನ್ನೇ ತಾವು ಹುಗಿದುಕೊಂಡವು. ಸಹಜವಾದ ಸೌಂದರ್ಯದ ಆನಂದ ಸುಧೆಯನ್ನು ಸಾಗರವು ಕರೆದು ಇಡುತ್ತಿರಲು ಅದನ್ನುಂಡ ಮನಸ್ಸು ಅಂತೆಯೇ ಹುಚ್ಚೆದ್ದು ನರ್ತಿಸುವುದು ಏನೇನೂ ವಿಶೇಷವಲ್ಲ. ಚಪಲ ಚಿತ್ತರಾದ ಕಪಿವೀರರು ಆ ಮಳಲ ರಾಶಿಯ ಮೇಲೆ ಮರುಳಾಗಿಯೇ ಮೈಮೆರೆತರೆ ಆಶ್ಚರ್ಯವೇನು? ಆದರೆ ಹನುಮಂತನು ಮಾತ್ರ ಎಲ್ಲವನ್ನೂ ನೋಡುತ್ತಾ ಏನನ್ನೂ ಕಾಣದವನಂತೆ ತುಸು ದೂರ ಕುಳಿತು ದಕ್ಷಿಣ ದಿಕ್ಕನ್ನೇ ದೃಷ್ಟಿಗೆ ನಿಲುಕಿದಷ್ಟೂ ನೋಡುತ್ತಿದ್ದನು. ಮನ ಬಂದಂತೆ ವಿಹರಿಸುತ್ತಿದ್ದ ಕಪಿವೀರರನ್ನು ಅವರ ಇಷ್ಟದಂತೆಯೇ ವರ್ತಿಸಲು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಜಾಂಬವಂತನು ಅಂಗದನ ಮೂಲಕ ಎಲ್ಲರನ್ನೂ ಬಳಿಗೆ ಬರುವಂತೆ ತಿಳಿಸಿದನು. ಎಷ್ಟೇ ಚಾಪಲ್ಯವಿದ್ದರೂ ಯುವರಾಜನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಅವರಾರೂ ಹಿಂದೆ ಬೀಳಲಿಲ್ಲ. ಎಲ್ಲರೂ ಒಟ್ಟಾಗಿ ಕಲೆತರು. ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಸೀತಾದೇವಿಯನ್ನರಸುವವರು ಯಾರು ಎಂಬುದು ಸಮಸ್ಯೆ. ಅಂತೆಯೇ ಮಾತು ಪ್ರಾರಂಭವಾಯಿತು. ಒಬ್ಬೊಬ್ಬರು ತಮ್ಮ ತಮ್ಮ ಶಕ್ತಿಯನ್ನು ಹೇಳಿ ಆ ಉತ್ಸಾಹವನ್ನು ಪ್ರಕಟಿಸಿದರು. 10, 20, 30, 40 ಹೀಗೆ ಕಪಿವೀರರೆಲ್ಲರೂ ಅಷ್ಟಷ್ಟು ಯೋಜನದ ಉದ್ದವನ್ನು ಹಾರಬಲ್ಲವೆಂದು ಒಬ್ಬೊಬ್ಬರೇ ನುಡಿದು ಬೊಬ್ಬಿರಿದರು. ಆದರೆ ಸಮುದ್ರವು ಮಾತ್ರ 100 ಯೋಜನದಷ್ಟು ಅಗಲವಾಗಿದೆ ಎಂದು ಸಂಪಾತಿಯು ಮೊದಲೇ ಹೇಳಿದ್ದನು. ಅದನ್ನು ನೆನೆಸಿಕೊಂಡ ಜಾಂಬವಂತನು, ವೀರಭಟರೇ, ನೀವೆಲ್ಲ ನಿಮ್ಮ ನಿಮ್ಮ ಪೌರುಷವನ್ನು ಹೇಳಿದಿರಿ. ನಾನು ಮುದುಕನು, ಆದರೂ ಕೈಲಾಗದವನೆಂದು ಭಾವಿಸಬೇಡಿ. ಹಿಂದೆ ಬಲಿಚಕ್ರವರ್ತಿ ಎಂಬೊಬ್ಬ ವಿಷ್ಣು ಭಕ್ತನಾದ ದಾನವನು ದೇವತೆಗಳ ಐಶ್ವರ್ಯವನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ರಾಜ್ಯಭಾರ ಮಾಡುತ್ತಿದ್ದನು. ಶಕ್ತಿಯಲ್ಲಿ ಇಂದ್ರಾದಿಗಳನ್ನೇ ಗೆದ್ದವನು, ಭಕ್ತಿಯಲ್ಲಿ ನಾರಾಯಣನನ್ನೇ ಪ್ರಸನ್ನೀಕರಿಸಿಕೊಂಡವನೂ ಆಗಿ ಆ ವೈರೋಚನಿಯು ಲೋಕೋತ್ತರವಾದ ಕೀರ್ತಿಯನ್ನು ಗಳಿಸಿದನು. ದೇವತೆಗಳು ತಮ್ಮ ಪರಾಭವವನ್ನು ಮಹಾವಿಷ್ಣುವಿನಲ್ಲಿ ದೂರಿಕೊಂಡು ನಿವೃತ್ತಿಯನ್ನು ಬೇಡಿದರು. ಲಕ್ಷ್ಮೀಕಾಂತನಾದ ಶ್ರೀಹರಿಯು ದೇವತೆಗಳಿಗೆ ಅಭಯವನ್ನಿತ್ತು ಅದಿತಿ ಕಾಶ್ಯಪರ ಸಗರ್ಭಸಂಭೂತನಾಗಿ ಅದೇ ಆಸೆಯಿಂದ ತಪೋನಿರತರಾಗಿದ್ದ ಅವರಿಬ್ಬರ ಆಭಿಷ್ಟವನ್ನು ಪೂರೈಸಿಕೊಡುತ್ತಾ ವಾಮನಾವತಾರವನ್ನು ಪರಿಗ್ರಹಿಸಿದನು. ಬಲಿಯು ವಿಶ್ವಜಿತ್ ಎಂಬ ಮಹಾದ್ವರ ನಿರತನಾಗಿದ್ದಾಗ ಆ ವಾಮನ ಮೂರ್ತಿಯು ಅವನ ಯಾಗಶಾಲೆಯನ್ನು ಪ್ರವೇಶ ಮಾಡಿ ತನ್ನ ಪಾದಗಳಲ್ಲಿ 3 ಹೆಜ್ಜೆಯ ಸ್ಥಳವನ್ನು ತನಗೆ ಉಪಾಸನಾ ಕ್ಷೇತ್ರವಾಗಿ ದಾನ ಕೊಡಬೇಕೆಂದು ಅವನನ್ನು ಕೇಳಿದನು. ಮಹಾದಾನಿಯಾದ ಬಲಿಯು ಆಗಲಿ ಎಂದು ಅತ್ಯಂತ ಸಂತೋಷದಿಂದಲೇ ವಾಗ್ದಾನ ಮಾಡಿದನು. ಆದರೆ ರಕ್ಕಸರ ಗುರುವಾದ ಶುಕ್ರನು ಆ ದಾನವನ್ನು ಕೊಡಕೂಡದೆಂದು, ಅದರಿಂದ ಹಸ್ತಗತವಾದ ಸಂಪತ್ತಿನ ಸರ್ವನಾಶವೇ ಸಿದ್ಧವೆಂದು, ಈ ಯಾಚಕನು ಸುರಪಕ್ಷಪಾತಿಯಾದ ವಿಷ್ಣುವೇ ಇರಬೇಕೆಂದೂ ಬಲಿಚಕ್ರವರ್ತಿಯನ್ನು ಆಕ್ಷೇಪಿಸಿದನು. ಆಗ ವೈರೋಚನಿಯು ನಗುನಗುತ್ತಾ, ಸ್ವಾಮಿ, ತಮ್ಮ ಮಾತನ್ನು ಮೀರುವುದು ಸರಿಯಲ್ಲ. ಗುರುವಚನವನ್ನು ಪಾಲಿಸುವುದೇ ಶಿಷ್ಯೋತ್ತಮನ ಕರ್ತವ್ಯವು. ಮೇಲಾಗಿ ತಮ್ಮಂಥವರ ಹಿತವಚನವನ್ನು ನಿರಾಕರಿಸುವ ಸ್ವಭಾವವೂ ನನ್ನದಲ್ಲ. ಆದರೆ ಪರಿಸ್ಥಿತಿಯನ್ನಿಷ್ಟು ತಾವು ಅಗತ್ಯವಾಗಿ ಪರಾಮರಿಸಬೇಕು. ನಾನಾ ದಾನಗಳನ್ನು ಕೊಡುವುದೇ ನಾವು ಕೈಗೊಂಡಿರುವ ಈ ಯಾಗದಲ್ಲಿ ಮಹತ್ವವಾದ ಕಾರ್ಯವು. ಯಜ್ಞಕರ್ಮದ ಕಟ್ಟಳೆಯನ್ನು ವಿಧಿಯನ್ನು ಹೇಗೆ ಮೀರಲಿ? ಆರ್ಜಿಸಿದ ಸಂಪತ್ತು ನಶಿಸಿ ಹೋಗುತ್ತದೆ ಎಂಬುದರಿಂದ ದಾನಿ ಎನ್ನಿಸಿದವನು ದಾನವನ್ನು ಕೊಡದಿರುವುದಕ್ಕಾಗುತ್ತದೆಯೇ? ಬ್ರಾಹ್ಮಣ ಒಬ್ಬನು ತಾನಾಗಿ ನಮ್ಮ ಯಾಗಶಾಲೆಗೆ ಬಂದು ಈ ದಾನವನ್ನು ನನ್ನಲ್ಲಿ ಕೇಳಿಕೊಂಡನು. ಅವನು ಯಾರಾದರೇನು? ನಾವು ಕರ್ತವ್ಯಚ್ಯುತರಾಗುವುದು ನ್ಯಾಯವೇ? ಸುರಪಕ್ಷಪಾತಿಯಾಗಿಯೇ ಬಂಧನವಾದರೇನು? ಈ ಯಾಗದಲ್ಲಿ ಆಹುತಿಗಳು ದೇವತೆಗಳಿಗೆ ಸಲ್ಲತಕ್ಕವುಗಳಲ್ಲವೇ? ಅವರ ಹಿತೈಷಿಯೊಬ್ಬನು ಈ ರೀತಿ ದಾನವನ್ನು ಕೇಳಿದನಾದರೆ ನಾವು ಅವಶ್ಯವಾಗಿಯೂ ಪೂರೈಸಿಕೊಡುವುದು ಶ್ರೇಯಸ್ಕರವಲ್ಲವೇ? ಅವನು ಮಹಾವಿಷ್ಣುವೇ ಆಗಿದ್ದರೆ ನಮ್ಮ ಸೌಭಾಗ್ಯಕ್ಕೆ ಏನು ಕಡಿಮೆ?
ಎಷ್ಟು ವರ್ಷ ಕಾಲ ತಪಸ್ಸು ಮಾಡಿದರೂ ಅವರ ಸಾಕಾರ ಮೂರ್ತಿಯು ಸಂದರ್ಶನ ಯೋಗವೂ ನಮಗೆ ಪ್ರಾಪ್ತಿಸಿತೆ. ನಿರಾಕಾರನಾದ ಚಿನ್ಮಯ ಸ್ವರೂಪಿಯು ಸುರೇಂದ್ರಾದಿಗಳ ಭಿನ್ನಹದಂತೆಯೇ ಆಗಲಿ. ಹಾಗಿದ್ದರೂ ನಮಗೆ ಆ ದಿವ್ಯ ಸಾಕ್ಷಾತ್ಕಾರವನ್ನು ಕರುಣಿಸುವುದಕ್ಕಾಗಿಯೇ ಈಗ ಇಲ್ಲಿ ವ್ಯಕ್ತಗೊಂಡಿರಬಹುದು. ನಾವು ಹೀಗೆ ತಿಳಿಯುವುದೇ ಸೂಕ್ತವೂ ಪ್ರಶಸ್ತವೂ ಆಗಿದೆ. ಆದುದರಿಂದ ಇದು ನನ್ನ ಸತ್ವಪರೀಕ್ಷೆಯ ಕಾಲವಿರಬಹುದು. ನಾನು ಯಾವತ್ತು ಮಾಯೆಗೂ ಮೋಹಕ್ಕೂ ಬಲಿಯಾಗುವುದು ಗುರುದೇವ ತಮಗೂ ವಿಹಿತವಾಗಲಾರದು. ಆದ ಕಾರಣ ನಾನು ನನ್ನ ಕರ್ತವ್ಯದಿಂದ ಸರ್ವತಾ ಹಿಂದುಳಿಯದಂತೆ ನನಗೆ ತಮ್ಮ ಪೂರ್ಣಾಶೀರ್ವಾದವಿರಲಿ ಎಂದು ನುಡಿದು ವಿಧಿಯುಕ್ತವಾಗಿ ದಾರೆ ಎರೆದು ವಾಮನಮೂರ್ತಿಗೆ ಆ ದಾನವನ್ನಿತ್ತನು. ಪತಿವ್ರತೆಯಾಗಿದ್ದ ವಿಂಧ್ಯಾವಳಿಯು ತಾನು ತನ್ನ ಪತಿಯ ಮನೋನುಕೂಲೆಯಾಗಿ ಆ ಸತಿಪತಿಯರೊಂದಾಗಿ ಗೃಹಸ್ಥ ಧರ್ಮಾನುಸಾರವಾಗಿ ಮಾಡಿದ್ದ ಆ ದಾನವನ್ನು ಶ್ರೀ ವಾಮನ ಮೂರ್ತಿಯು ಪರಮಸಂತೋಷದಿಂದಲೇ ಸ್ವೀಕರಿಸಿದನು. ಮತ್ತೆ ಕ್ರಮದಂತೆ ಭೂಮಿಯನ್ನು ಅಳೆಯುವ ಕಾರ್ಯವಷ್ಟೇ ಉಳಿಯಿತು. ವಾಮನ ಸ್ವಾಮಿಯು ಒಮ್ಮಿಂದೊಮ್ಮೆಯೇ ಬೃಹದಾಕಾರವನ್ನು ತಳೆದು ತನ್ನ ಒಂದು ಹೆಜ್ಜೆಯಿಂದ ಸಮಗ್ರ ಭೂಮಂಡಲವೆಲ್ಲವನ್ನು ಮತ್ತೊಂದರಿಂದ ವೇಮವನ್ನು ಅಳೆದು ಪೂರೈಸಿ ಮೂರನೆಯದಕ್ಕೆ ಜಾಗವಿಲ್ಲಿ ಎಂದು ಮತ್ತೆ ಬಲಿಯನ್ನೇ ಪ್ರಶ್ನಿಸಿದನು. ಎಲ್ಲವನ್ನು 2 ಹೆಜ್ಜೆಗಳಲ್ಲಿ ಅಳೆದು ಮುಗಿಸಿದ ಮೇಲೆ ಬೇರೆ ಇನ್ನಾವ ಸ್ಥಳವಿದೆ ಎಲ್ಲಿ? ಬಲಿಚಕ್ರವರ್ತಿಯು ಒಮ್ಮೆ ತತ್ತರಿಸಿ ಹೋದರೂ ಆ ಮಹಾದಾನವನ್ನೀವ ಸೌಭಾಗ್ಯವನ್ನೇ ಹೊತ್ತ ತನ್ನ ತಲೆಯೇ ಇನ್ನುಳಿದ ಸರಿಯಾದ ಪ್ರದೇಶವೆಂದು ಬಗೆದು ಅದನ್ನು ತೋರಿಸಿ ಕೈ ಮುಗಿದು ಅಂತೆಯೇ ಪ್ರಾರ್ಥಿಸಿಕೊಂಡನು. ವಿ ಎನ್ ಭಾಗವತ್ ಬರ್ಮಳ್ಳಿ.